ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಆಚಾರ್ಯ ಇಂಗ್ಲಿಷ್ ಚಾನೆಲ್ಗೆ ಸ್ವಾಗತ. ಇಂದಿನಿಂದ ನಾನು ಆಚಾರ್ಯ ಇಂಗ್ಲಿಷ್ ಸೀರೀಸ್ ಅಂತ ಹೇಳಿ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಇಲ್ಲಿ ನಿಮಗೆ ಇಂಗ್ಲಿಷ್ ಗ್ರಾಮರ್, ಇಂಗ್ಲಿಷ್ ಲೆಸನ್ಸ್, ಇನ್ನಿತರೆ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳನ್ನ ನೀವಿಲ್ಲಿ ನೋಡ್ತೀರಿ. ಅದರಂತೆ ಈ ದಿನ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕೊಡ್ತಾ ಇದ್ದೇನೆ. ಈಗ ಪ್ರಾರಂಭಿಸೋಣ. ಪಾರ್ಟ್ಸ್ ಆಫ್ ಸ್ಪೀಚ್. Parts of speech ಅಂತಂದ್ರೆ words are divided into different kinds or classes according to their use, that is according to the work they do in a sentence. Parts of speech ಅಂತಂದ್ರೆ ಪದಗಳು ಯಾವ ರೀತಿ ಕೆಲಸ ಮಾಡುತ್ತವೆ ಅನ್ನೋದ್ರ ಮೇಲೆ ನಾವು ಅವುಗಳನ್ನ ವಿಂಗಡಣೆ ಮಾಡಿದ್ದೇವೆ. ಅದರಲ್ಲೂ ಒಂದು ವಾಕ್ಯವನ್ನ ತಗೊಂಡಾಗ ಯಾವ ಪದ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಆ ಒಂದು ವಾಕ್ಯದಲ್ಲಿ ಅನ್ನೋ ಆಧಾರದ ಮೇಲೆ ನಾವು 8 ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನಾಗಿ ವಿಂಗಡಣೆ ಮಾಡಿದ್ದೇವೆ. ಅವುಗಳೆಂದ್ರೆ ನೌನ್, ಪ್ರನೌನ್, ವರ್ಬ್, adverb, adjective, conjunction, interjection, preposition. ಈ 8 ವಿಭಾಗಗಳನ್ನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಕರಿತೇವೆ. ಮೊದಲಿಗೆ ನೌನ್ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ. ವಾಟ್ ಇಸ್ ನೌನ್ ಅಂತ ಅಂದ್ರೆ ನಾವು ಚಿಕ್ಕ ವಯಸ್ಸಿನ ಹುಡುಗರಿದ್ದಾಗಲಿಂದಲೂ ನಾವು ನೌನ್ ಇಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಅನ್ ಅನಿಮಲ್ ಅಂತ ಹೇಳ್ಬಿಡ್ತಾ ಇದ್ವಿ. ಅದರಂತೆ a noun is a word that express the name of a person, animal, place or thing. ನೌನ್ ಅನ್ನೋದು ಒಂದು ನೇಮಿಂಗ್ ವರ್ಡ್ ಆಗಿದೆ, ಹೆಸರುಗಳನ್ನ ಸೂಚಿಸುವಂತಹ ಪದವಾಗಿದೆ. ಅದು ಯಾವುದೇ ವ್ಯಕ್ತಿಯ ಹೆಸರಾಗಿರಬಹುದು, ಪ್ರಾಣಿಯ ಹೆಸರು, ಸ್ಥಳದ ಹೆಸರು ಅಥವಾ ಯಾವುದೇ ವಸ್ತುವಿನ ಹೆಸರು ಆಗಿರಬಹುದು. ನೌನ್ ನಲ್ಲಿ ನಾವು ಮತ್ತೆ 5 ರೀತಿಯ ನೌನ್ ಗಳನ್ನ ನೋಡ್ತೇವೆ. ಕಾಮನ್ ನೌನ್, ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಅಟ್ ಲಾಸ್ಟ್ ಕಾಂಕ್ರೀಟ್ ನೌನ್ಸ್ ಆರ್ ಮಟೀರಿಯಲ್ ನೌನ್ಸ್. ಈ 5 ವಿಭಾಗಗಳನ್ನ ನಾವು ನೌನ್ ನಲ್ಲೇ ನೋಡ್ತೇವೆ. ಈಗ ಮೊದಲಿಗೆ ಕಾಮನ್ ನೌನ್. ಕಾಮನ್ ನೌನ್ ಅಂತಂದ್ರೆ ಏನು? ಎ ಕಾಮನ್ ನೌನ್ ಇಸ್ ಎ ನೇಮ್ ಗಿವನ್ ಇನ್ ಕಾಮನ್ ಟು ಎವ್ರಿ ಪರ್ಸನ್ ಆರ್ ಥಿಂಗ್ ಆಫ್ ದ ಸೇಮ್ ಕ್ಲಾಸ್ ಆರ್ ಕೈಂಡ್. ಕಾಮನ್ ಅಂತಂದ್ರೆ ಸಾಮಾನ್ಯವಾಗಿ ಕೊಟ್ಟಿರುವಂತಹ ಪದಗಳಾಗಿರುತ್ತವೆ. ಉದಾಹರಣೆಗೆ ಫಾದರ್, ಮದರ್, ಬಾಯ್, ಗರ್ಲ್, ಟೌನ್, ಕಂಟ್ರಿ, ಟೀಚರ್, ಡಾಗ್, ಸಿಟಿ ಎಟ್ಸೆಟ್ರಾ. ಇವುಗಳು ಸಾಮಾನ್ಯವಾಗಿ ಕರೆಯುವಂತಹ ಹೆಸರುಗಳಾಗಿವೆ. ಇಂತಹವುಗಳನ್ನ ನಾವು ಕಾಮನ್ ನೌನ್ ಅಂತ ಹೇಳಿ ಕರಿತೇವೆ. ಎರಡನೆಯದು ಪ್ರಾಪರ್ ನೌನ್. ಇಫ್ ವಿ ಗಿವ್ ಸ್ಪೆಸಿಫಿಕ್ ನೇಮ್ ಟು ಆಲ್ ದೀಸ್ ಕಾಮನ್ ನೌನ್ಸ್, ದೀಸ್ ಆರ್ ಕಾಲ್ಡ್ ಪ್ರಾಪರ್ ನೌನ್ಸ್. ನಾವೀಗೇನು ಕಾಮನ್ ನೌನ್ಸ್ ತಿಳ್ಕೊಂಡ್ವಿ ಆ ಕಾಮನ್ ನೌನ್ಸ್ ಗೆ ನಾವು ಪ್ರತ್ಯೇಕವಾದ ಹೆಸರನ್ನ ಇಟ್ಟಾಗ ಅದು ಪ್ರಾಪರ್ ನೌನ್ಸ್ ಅಂತ ಹೇಳಿ ಕರೆದುಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಬಾಯ್. ಬಾಯ್ ಅನ್ನೋದು ಹುಡುಗ, ಇದು ಕಾಮನ್ ನೌನ್ ಆಗಿದೆ. ಆ ಹುಡುಗನಿಗೆ ಒಂದು ಹೆಸರಿಟ್ಟಾಗ, ರಮೇಶ್ ಅಂತ ನಾವೇನಾದ್ರೂ ಒಂದು ಹೆಸರಿಟ್ಟಾಗ ಆ ಒಂದು ಹೆಸರು ಪ್ರಾಪರ್ ನೌನ್ ಆಗಿ ಕನ್ಸಿಡರ್ ಆಗತ್ತೆ. If we give specific name to all these common nouns, these are called proper nouns. ಸಾಮಾನ್ಯ ಹೆಸರಿಗೆ ಒಂದು ಪ್ರತ್ಯೇಕ ಹೆಸರನ್ನ ನಾವು ಇಟ್ಟಾಗ ಅದು ಪ್ರಾಪರ್ ನೌನ್ ಅಂತ ಹೇಳಿ ಕರೆಸ್ಕೊಳುತ್ತೆ. ಉದಾಹರಣೆಗೆ ಸೀತಾ, ಹರಿ, ಕೋಲ್ಕತ್ತಾ, ಇಂಡಿಯಾ ಎಟ್ಸೆಟ್ರಾ. ಇಲ್ಲೋ ಕೆಲವೊಂದು ಉದಾಹರಣೆಗಳ ಮುಖಾಂತರ ನಾವು ನೋಡೋಣ ಯಾವುದು ಕಾಮನ್ ನೌನ್ ಆಗುತ್ತೆ, ಯಾವುದು ಪ್ರಾಪರ್ ನೌನ್ ಆಗುತ್ತೆ ಅಂತ ಹೇಳಿ. ಐ ಹ್ಯಾವ್ ಎ ಡಾಗ್, ಇಟ್ಸ್ ನೇಮ್ ಈಸ್ ಟಾಮಿ. ಇಲ್ಲಿ ನೋಡಿ, ಡಾಗ್ ಅನ್ನೋದು ಕಾಮನ್ ನೌನ್ ಆಗುತ್ತೆ. ಹಿಯರ್ ಟಾಮಿ ಈಸ್ ಪ್ರಾಪರ್ ನೌನ್. ಡಾಗ್, ನಾಯಿ ಅನ್ನೋದು ಒಂದು ಸಾಮಾನ್ಯವಾಗಿ ಬಳಸುವಂತಹ ಪದ. ಆ ನಾಯಿಗೆ ಒಂದು ಹೆಸರಿದ್ರೆ ಯಾವುದು? ಟಾಮಿ. ಇದು ಪ್ರಾಪರ್ ನೌನ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಹಿ ಇಸ್ ದ ಕಿಂಗ್ ಅಶೋಕ, ವೇರ್ ಕಿಂಗ್ ಈಸ್ ಕಾಮನ್ ನೌನ್, ಅಶೋಕ ಈಸ್ ಪ್ರಾಪರ್ ನೌನ್. ಇಲ್ಲಿ ಅಶೋಕ ಅನ್ನೋದು ಪ್ರಾಪರ್ ನೌನ್ ಆಗುತ್ತೆ, ಕಿಂಗ್ ಅನ್ನೋದು ಕಾಮನ್ ನೌನ್ ಆಗುತ್ತೆ. ಕ್ಯಾಲ್ಕಟಾ ಇಸ್ ದ ಲಾರ್ಜ್ ಸಿಟಿ, ವೇರ್ ಕ್ಯಾಲ್ಕಟಾ ಈಸ್ ಪ್ರಾಪರ್ ನೌನ್ ಅಂಡ್ ದ ಸಿಟಿ ಈಸ್ ಕಾಮನ್ ನೌನ್. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಎಸ್. ಕೆಲವೊಂದು ರೂಲ್ಸ್ ಇದೆ, ನೋಡೋಣ. ಹಿಯರ್ ಇಸ್ ಸ್ಮಾಲ್ ನೋಟ್. ಪ್ರಾಪರ್ ನೌನ್ಸ್ ಆರ್ ಆಲ್ವೇಸ್ ರಿಟನ್ ಇನ್ ಅ ಕ್ಯಾಪಿಟಲ್ ಲೆಟರ್. ಯಾವಾಗಲೂ ನಾವು ಪ್ರಾಪರ್ ನೌನ್ಸ್ ಅನ್ನ ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರೀಬೇಕಾಗುತ್ತೆ. ಇಂಡಿಯಾ, INDIA ಅಂತ ತಗೊಂಡಾಗ ನಾವು ಐ ಅನ್ನ ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರೀಬೇಕಾಗುತ್ತೆ. ನೆಕ್ಸ್ಟ್, ಪ್ರಾಪರ್ ನೌನ್ಸ್ ಆರ್ ಸಮ್ ಟೈಮ್ಸ್ ಯೂಸ್ಡ್ ಆಸ್ ಕಾಮನ್ ನೌನ್ಸ್. ಕೆಲವೊಮ್ಮೆ ಪ್ರಾಪರ್ ನೌನ್ಗಳು ಕೂಡ ಕಾಮನ್ ನೌನ್ ಆಗಿ ಬಿಹೇವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಅನಿಮಲ್. ಅನಿಮಲ್ ಅಂತಂದ್ರೆ ಪ್ರಾಣಿ. ಪ್ರಾಣಿ ಅನ್ನೋದು ಇಲ್ಲಿ ಕಾಮನ್ ನೌನ್ ಆದ್ರೆ ಅಲ್ಲಿ ಡಾಗ್ ಅನ್ನೋದು ಅಲ್ಲಿ ಪ್ರಾಪರ್ ನೌನ್ ಆಗಿ ಬಳಸಲ್ಪಡುತ್ತೆ. ಇಲ್ಲಿ ನಾವು ಒಂದು ಉದಾಹರಣೆಯನ್ನ ತಗೊಂಡ್ವಿ. ಆ ಉದಾಹರಣೆಯಲ್ಲಿ ಡಾಗ್ ಕಾಮನ್ ನೌನ್ ಆಗಿ ವರ್ತಿಸ್ತು. ಹೀಗೆ ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ ಅಲ್ಲಿ ಪ್ರಾಪರ್ ನೌನ್ಸ್ ಕೂಡ ಕಾಮನ್ ನೌನ್ ಆಗಿ ಬಿಹೇವ್ ಮಾಡುತ್ತೆ. ನೆಕ್ಸ್ಟ್, ಥರ್ಡ್ ಒನ್, ಕಲೆಕ್ಟಿವ್ ನೌನ್. A collective noun is the name of a number of persons or things taken together and spoken as one whole. For example, yes,
ಕಲೆಕ್ಟಿವ್ ನೌನ್ ಅಂತಂದ್ರೆ ನಾವು ಜನರ ಗುಂಪು ಅಥವಾ ಪ್ರಾಣಿಗಳ ಗುಂಪು ಅಥವಾ ಗುಂಪುಗಳನ್ನ ನಾವು ಒಟ್ಟಾರೆ ಸೇರಿಸಿ ಒಂದು ಅಂತ ಕನ್ಸಿಡರ್ ಮಾಡ್ತೇವೆ, ಅಂತಹವುಗಳನ್ನ ಕಲೆಕ್ಟಿವ್ ನೌನ್ ಅಂತ ಹೇಳಿ ಕರಿತೇವೆ. ಆಸ್ ಒನ್ ಹೋಲ್, ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಸಹಿತ ನಾವು ಒಟ್ಟಾರೆ ಸೇರಿಸಲು ಒಂದು ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಟೀಮ್, ಸ್ಟಾಫ್, ಅಸೆಂಬ್ಲಿ, ಪಾರ್ಲಿಮೆಂಟ್, ಕಮಿಟಿ, ಫ್ಯಾಮಿಲಿ, ನೇಷನ್, ಕ್ರೌಡ್, ಮಾಬ್, ಫ್ಲಾಕ್, ಪೊಲೀಸ್, ಆರ್ಮಿ, ಹರ್ಡ್, ಫ್ಲೀಟ್, ಜೂರಿ ಎಕ್ಸೆಟ್ರಾ. ನೋಡಿ, ಇವೆಲ್ಲ ವ್ಯಕ್ತಿಗಳ ಗುಂಪು ಅಥವಾ ಪ್ರಾಣಿಗಳ ಗುಂಪಾಗಿರಬಹುದು. ಅವುಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ನಾವು ಒಂದು ಹೆಸರಿಡ್ತೇವೆ, ಅವುಗಳನ್ನ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳಿ ಕರಿತೇವೆ. ಈಗ ಎಕ್ಸಾಂಪಲ್ಸ್ ಮೂಲಕ ತಿಳಿದುಕೊಳ್ಳೋಣ. ದ ಪೊಲೀಸ್ ಡಿಸ್ಪರ್ಸ್ಡ್ ದ ಕ್ರೌಡ್. ಪೊಲೀಸ್ ಏನ್ ಮಾಡಿದ್ರು? ಕ್ರೌಡ್ ಅಂದ್ರೆ ಜನಗಳ ಗುಂಪನ್ನ ಚದುರಿಸಿದ್ರು. ದ ಫ್ರೆಂಚ್ ಆರ್ಮಿ ವಾಸ್ ಡಿಫೀಟೆಡ್ ಅಟ್ ವಾಟರ್ಲೂ. ಫ್ರೆಂಚ್ ಆರ್ಮಿ ಹಿಯರ್ ಗ್ರೂಪ್ ಆಫ್ ಸೋಲ್ಜರ್ಸ್ ಅನ್ನ ಇಲ್ಲಿ ಆರ್ಮಿ ಅಂತ ಹೇಳಿ ಕರಿತೀವಿ. ದ ಜೂರಿ ಫೌಂಡ್ ದ ಪ್ರಿಸನರ್ ಗಿಲ್ಟಿ. ಹಿಯರ್ ಜೂರಿ ಇಸ್ Group of judges. next. A herd of cattle is passing. Here herd is group of cattle. Hope you understood now. Now, fourth, abstract noun. What is abstract noun? Abstract noun means we just experience it, but we cannot see and touch. It is usually the name of a quality, action, or state considered apart from the object to which it belongs. Abstract noun ಅಂತಂದ್ರೆ ಇದು 5 ಸೆನ್ಸಸ್ ಏನಿದೆ, ಕಣ್ಣಿನಿಂದ ನೋಡಲಾಗದ, ಮೂಗಿನಿಂದ ವಾಸನೆಯನ್ನ ಗ್ರಹಿಸಲಾಗದ, ನಾಲಗೆಯಿಂದ ರುಚಿಯನ್ನ ನೋಡಲಾಗದ, ಹೀಗೆ ಕಿವಿಯಿಂದ ಕೇಳಿಸೋದಿಕ್ಕಾಗೋದಿಲ್ಲ. 5 ಸೆನ್ಸಸ್ ಏನಿದೆ, ಇವುಗಳಿಂದ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಇಟ್ ಇಸ್ ಜಸ್ಟ್ ಇಮ್ಯಾಜಿನೇಷನ್. ಗುಣಗಳಾಗಿರಬಹುದು, ಕ್ವಾಲಿಟಿ, ಇಂಥವುಗಳು ನಾವು ಕೇವಲ ಮನಸ್ಸಿನಿಂದ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಂಥವುಗಳನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಮತ್ತೆ 3 ವಿಧಗಳಿವೆ. ಅವುಗಳಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಆಫ್ ಕ್ವಾಲಿಟಿ. ಗುಣಗಳಿಂದ ಅಬ್ಸ್ಟ್ರಾಕ್ಟ್ ನೌನ್ಸ್ ಅನ್ನು ನೋಡೋದಾದ್ರೆ ಕೈಂಡ್ನೆಸ್, ಗುಡ್ನೆಸ್, ಡಾರ್ಕ್ನೆಸ್, ಹಾನೆಸ್ಟಿ, ವೈಟ್ನೆಸ್, ಬ್ರೈಟ್ನೆಸ್, ವಿಸ್ಡಮ್, ಸಿನ್ಸಿಯಾರಿಟಿ, ಹಾರ್ಡ್ನೆಸ್, ಬ್ರೇವರಿ. ನೋಡಿ, ಇವೆಲ್ಲವೂ ಏನಾಗಿರಬಹುದು? ಕರುಣೆ, ಒಳ್ಳೆಯತನ, ಪ್ರಾಮಾಣಿಕತೆ, ಈ ತರದವುಗಳೆಲ್ಲ ನಾವು ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವುಗಳು ಗುಣಗಳಿಗೆ ಸಂಬಂಧಪಟ್ಟಿರುತ್ತೆ. ಅಂತವುಗಳನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಆಫ್ ಕ್ವಾಲಿಟಿ ಅಂತೀವಿ. ಈಗ ಅಬ್ಸ್ಟ್ರಾಕ್ಟ್ ನೌನ್ಸ್ ಆಫ್ ಆಕ್ಷನ್. ಆಕ್ಷನ್ ಅಲ್ಲಿ ಯಾವ್ದನ್ನ ನೋಡಬಹುದು? ಜಡ್ಜ್ಮೆಂಟ್, ಮೂವ್ಮೆಂಟ್, ಲಾಫ್ಟರ್, ಥೆಫ್ಟ್, ಹೇಟ್ರೆಡ್. ಇವುಗಳು ಅಬ್ಸ್ಟ್ರಾಕ್ಟ್ ನೌನ್ಸ್ ಆಫ್ ಆಕ್ಷನ್. ನೆಕ್ಸ್ಟ್, ಅಬ್ಸ್ಟ್ರಾಕ್ಟ್ ನೌನ್ಸ್ ಆಫ್ ಸ್ಟೇಟ್. ಸ್ಥಿತಿಗತಿಯಲ್ಲಿ ಯಾವುದು ಅಬ್ಸ್ಟ್ರಾಕ್ಟ್ ನೌನ್ಸ್ ಬರುತ್ತೆ ಅಂದ್ರೆ ಚೈಲ್ಡ್ಹುಡ್, ಓಲ್ಡ್ ಏಜ್, ಸ್ಲೇವರಿ, ಡೆತ್, ಪಾವರ್ಟಿ, ರಿಚ್ನೆಸ್, ಬಾಯ್ಹುಡ್, ಯೂತ್, ಸ್ಲೀಪ್, ಸಿಕ್ನೆಸ್. ಇವೆಲ್ಲವುಗಳು ಅಬ್ಸ್ಟ್ರಾಕ್ಟ್ ನೌನ್ಸ್ ಆಫ್ ಸ್ಟೇಟ್, ಸ್ಥಿತಿಗಳನ್ನ ತಿಳಿಸುವಂತಹ ಅಬ್ಸ್ಟ್ರಾಕ್ಟ್ ನೌನ್ಸ್ ಆಗಿವೆ. ನೆಕ್ಸ್ಟ್, abstract nouns are formed in 3 aspects. ಅವು 3 ಮುಖ್ಯ ಅಂಶಗಳ ಆಧಾರದ ಮೇಲೆ ಫಾರ್ಮ್ ಆಗುತ್ತೆ. ಅವುಗಳಂದ್ರೆ abstract nouns from adjectives, abstract nouns are formed from verbs, abstract nouns are formed from common nouns. ಈಗ ಇವುಗಳಿಗೆ ಉದಾಹರಣೆಯನ್ನ ನೋಡೋಣ. abstract nouns from adjectives: kindness from kind. Next, authority, honesty from honest. Next, abstract nouns are formed from verbs. verbs ಇಂದ ಹೇಗೆ ಫಾರ್ಮ್ ಆಗುತ್ತೆ? obedience from obey ಇಂದ obedience ಫಾರ್ಮ್ ಆಗಿದೆ. ನೆಕ್ಸ್ಟ್, growth from grow. ನೆಕ್ಸ್ಟ್, abstract nouns are formed from common nouns. common nouns ಇಂದ ಹೇಗೆ ಫಾರ್ಮ್ ಆಗುತ್ತೆ? child from childhood. ನೆಕ್ಸ್ಟ್, slavery from slave. These are all examples from abstract nouns are formed in 3 aspects. Next, at last, concrete nouns or material nouns. For example, sugar, leather, sand, powder, etc. This is just opposite to abstract nouns, where abstract nouns cannot be sensed through 5 senses. ಅದು ಕಣ್ಣಿಂದ ನೋಡೋಕ್ ಆಗ್ತಿಲ್ಲ, ಕೈಯಿಂದ ಟಚ್ ಮಾಡೋಕ್ ಆಗ್ತಿಲ್ಲ. But here that is opposite to abstract nouns. ಇಲ್ಲಿ we can touch, feel, see, smell, taste, hear, everything. So these are called concrete nouns. Yes, ಶುಗರ್ ನಾವ್ ಇದನ್ನ ಟೇಸ್ಟ್ ಮಾಡಬಹುದು, ಲೆದರ್ ಟಚ್ ಮಾಡಬಹುದು. ಸ್ಯಾಂಡ್ ಕೂಡ ನಾವು ಕೈಯಲ್ಲಿ ಹೋಲ್ಡ್ ಮಾಡಬಹುದು. ಪೌಡರ್ ವಿ ಕ್ಯಾನ್ ಸ್ಮೆಲ್, ವಿ ಕ್ಯಾನ್ ಹೋಲ್ಡ್. ನೋಡಿದ್ರಲ್ಲ,
ಸೊ ಕಾಂಕ್ರೀಟ್ ನೌನ್ಸ್ ಅನ್ನ ನಾವು 5 ಸೆನ್ಸಸ್ ಮೂಲಕ ಟಚ್ ಅಂಡ್ ಫೀಲ್ ಮಾಡಬಹುದು. ಅವುಗಳನ್ನ ಕಾಂಕ್ರೀಟ್ ನೌನ್ಸ್ ಅಥವಾ ಮಟೀರಿಯಲ್ ನೌನ್ಸ್ ಅಂತ ಹೇಳ್ತೀವಿ. ವಿಚ್ ವಿ ಕೆನಾಟ್ ಫೀಲ್, ಟಚ್ ಅಂಡ್ ಫೀಲ್, ಸೆನ್ಸ್, ದೋಸ್ ಆರ್ ಕಾಲ್ಡ್ ಅಬ್ಸ್ಟ್ರಾಕ್ಟ್ ನೌನ್ಸ್. ನೌ ಹೌ ನೌನ್ಸ್ ಆರ್ ಮೇಡ್ ಇನ್ ಪ್ಲೂರಲ್ ಫಾರ್ಮ್. ಕಾಂಕ್ರೀಟ್ ನೌನ್ಸ್ ಅನ್ನ ಹೇಗೆ ಪ್ಲೂರಲ್ ಫಾರ್ಮ್ಸ್ ಅಲ್ಲಿ ನಾವು ಬರೀತೀವಿ ಅಂತ ಹೇಳಿ ಇಲ್ಲಿ ನೋಡೋಣ. ಜನರಲಿ ಬೈ ಆಡಿಂಗ್ ಎಸ್ ಟು ದ ನೌನ್ ವಿ ಕ್ಯಾನ್ ಮೇಕ್ ದ ಪ್ಲೂರಲ್ ಫಾರ್ಮ್. ಜನರಲಿ ಸಾಮಾನ್ಯವಾಗಿ ನಾವು ಜಸ್ಟ್ ನೌನ್ ಗೆ ಎಸ್ ಅನ್ನ ಆಡ್ ಮಾಡಿದ್ರೆ ಅದು ಪ್ಲೂರಲ್ ಫಾರ್ಮ್ ಆಗುತ್ತೆ. ಅಂತವುಗಳಂದ್ರೆ ಬಾಯ್ ಬಾಯ್ಸ್, ಪೆನ್ ಪೆನ್ಸ್, ಎಗ್ ಎಗ್ಸ್. ನೋಡಿ ಸುಲಭವಾಗಿ ನಾವು ಇಲ್ಲಿ ಪ್ಲೂರಲ್ ಫಾರ್ಮ್ಸ್ ಅನ್ನ ಮಾಡಿದ್ವಿ. ಬಟ್ ಇನ್ ಸಮ್ ಕೇಸಸ್ ಇಫ್ ದ ನೌನ್ಸ್ ಆರ್ ಎಂಡೆಡ್ ವಿತ್ ಎಸ್, ಎಸ್ ಎಚ್, ಸಿ ಹೆಚ್ ಆರ್ ಎಕ್ಸ್, ಇನ್ ದೀಸ್ ಕೇಸಸ್ ವಿ ಹ್ಯಾವ್ ಟು ಆಡ್ ಇಎಸ್. ಬಟ್ ಕೆಲವೊಂದು ಪದಗಳು ಕೊನೆಯಲ್ಲಿ ಎಸ್, ಎಸ್ ಎಚ್, ಸಿ ಹೆಚ್ ಅಥವಾ ಎಕ್ಸ್ ಇಂದ ಎಂಡ್ ಆಗಿದ್ರೆ ನಾವು ಅವುಗಳನ್ನ ಪ್ಲೂರಲ್ ಫಾರ್ಮ್ ಆಗಿ ಬರೆಯೋದಕ್ಕೆ ಇಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬಾಕ್ಸ್, ಬಾಕ್ಸಸ್, ಕ್ಲಾಸ್, classes, bench, benches, brush, brushes, fox, foxes. Now, if the nouns end with O, we have to add es. ಅದೇನಾದ್ರೂ ಓ ಇಂದ ಎಂಡ್ ಆಗಿದ್ರೆ ಕೂಡ ನಾವು ಇಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಬೊಫೆಲೋ, ಬೊಫೆಲೋಸ್, ಪೊಟ್ಯಾಟೋ, ಪೊಟ್ಯಾಟೋಸ್, ನೀಗ್ರೋ, ನೀಗ್ರೋಸ್, ಎಕೋ, ಎಕೋಸ್, ಮ್ಯಾಂಗೋ, ಮ್ಯಾಂಗೋಸ್, ಕಾರ್ಗೋ, ಕಾರ್ಗೋಸ್, ಹೀರೋ, ಹೀರೋಸ್. Here is an exception. In the case of all these nouns, though they are ended with O, we have to add only S. ನೋಡಿ ಹಿಂದೆ ನಾವು ನೋಡಿದಂತಹ ಎಕ್ಸಾಂಪಲ್ಸ್ ಅಲ್ಲಿ ಪದಗಳು ಏನಾದರೂ ಓ ಇಂದ ಎಂಡ್ ಆಗಿದ್ರೆ ನಾವು ಇಎಸ್ ಅನ್ನ ಆಡ್ ಮಾಡಿದ್ವಿ. ಬಟ್ ಇನ್ ಸಮ್ ಕೇಸಸ್ ಈವನ್ ದೋ ದೇ ಹ್ಯಾವ್ ಎಂಡೆಡ್ ವಿತ್ ಓ, ವಿ ಹ್ಯಾವ್ ಟು ಆಡ್ ಜಸ್ಟ್ ಎಸ್. ಅವುಗಳು ಓ ಇಂದ ಎಂಡ್ ಆಗಿದ್ರು ಕೂಡ ನಾವು ಕೇವಲ ಎಸ್ ಅನ್ನ ಮಾತ್ರವೇ ಆಡ್ ಮಾಡ್ತೀವಿ. ಅಂತವುಗಳು ಡೈನಮೋ, ಡೈನಮೋಸ್, ಕಿಲೋ, ಕಿಲೋಸ್, photo, photos, ratio, ratios, stereo, stereos, logo, logos, commando, commandos, momento, momentos. See, these are the examples. Words ended with O, but we add just yes to make them plural form. Now, if the nouns are ended with Y, sometimes we have to add an ES or sometimes we have to add only yes. ಪದಗಳು ಏನಾದ್ರು ವೈ ಇಂದ ಎಂಡ್ ಆಗಿದ್ರೆ ನಾವು ಇಎಸ್ ಅನ್ನ ಸೇರಿಸ್ತೇವೆ. ಬಟ್ ಕೆಲವೊಮ್ಮೆ ನಾವು ಕೇವಲ ಎಸ್ ಅನ್ನ ಸೇರಿಸ್ತೇವೆ. ನೋಡಿ ಮಂಕಿ ಎಂಡೆಡ್ ವಿತ್ ವೈ ಬಟ್ ವಿ ಆಡೆಡ್ ಜಸ್ಟ್ ಎಸ್. ಮಂಕಿ, ಮಂಕಿ. ಬೇಬಿ ಎಂಡೆಡ್ ವಿತ್ ವೈ ಬಟ್ ವಿ ಹ್ಯಾವ್ ಟು ಆಡ್ ಇಎಸ್. ಬೇಬೀಸ್. ಲೇಡಿ, ಲೇಡೀಸ್. ಒನ್ ನೋ. ಈ ವೋವೆಲ್ ಆರ್ ಯಾಕೆ ಹಾಗಾಗುತ್ತೆ ಅಂತ ಹೇಳಿ ನಾವು ಇಲ್ಲಿ ನೋಡೋದಾದ್ರೆ, ಈ ವೋವೆಲ್ ಇಸ್ ದೇರ್ ಬಿಫೋರ್ ವೈ ವಿ ಹ್ಯಾವ್ ಟು ಆಡ್ ಓನ್ಲಿ ಎಸ್. ವೋವೆಲ್ ಸೌಂಡ್ ಎ ಇ ಐ ಓ ಯು ವೋವೆಲ್ಸ್ ಏನಾದ್ರು ಆ ವೈ ಇಂದ ಹಿಂದೆ ಇದ್ರೆ ನಾವು ಕೇವಲ ಎಸ್ ಅನ್ನ ಆಡ್ ಮಾಡ್ತೀವಿ. ಅದರ್ ದಾನ್ ದಟ್ ಕಾನ್ಸೋನೆಂಟ್ಸ್ ಇದ್ರೆ ವೈ ಇಂದ ಹಿಂದೆ ಕಾನ್ಸೋನೆಂಟ್ಸ್ ಇದ್ರೆ ನಾವು ಐಎಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. If the nouns are ended with F or FE, we have to write VES. ನೋಡಿ ಪದಗಳು ನೌನ್ಸ್ ಏನಾದ್ರು ಎಫ್ ಅಥವಾ ಎಫ್ ಇ ಇಂದ ಎಂಡ್ ಆಗಿದ್ರೆ ನಾವು ಪ್ಲೂರಲ್ ಫಾರ್ಮ್ ಮಾಡೋದಕ್ಕೆ ವಿಇಎಸ್ ಅನ್ನ ಆಡ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಫೀಲ್ಡ್, ಫೀಲ್ಡ್ಸ್, ಲೈಫ್, ಲೈವ್ಸ್, ವೈಫ್, ವೈಫ್ಸ್, ಲೀಫ್, ಲೀವ್ಸ್, ಸೆಲ್ಫ್, ಸೆಲ್ಫ್ಸ್, ಹಾಫ್, ಹಾಫ್ಸ್, wolf, woods, knife, knives, shelf, shelves. Now, in the case of compound nouns, we have to add yes to the principal word. ಅದೇನಾದ್ರೂ ಕಾಂಪೌಂಡ್ ನೌನ್ಸ್ ಆಗಿದೆ, ಹಲವಾರು ಪದಗಳು ಸೇರಿ ಒಂದು ಕಾಂಪೌಂಡ್ ನೌನ್ ಆಗಿದ್ರೆ ಅಂತವುಗಳ ಸಮಯದಲ್ಲಿ ನಾವು ಏನ್ ಮಾಡ್ತೀವಿ, ಪ್ರಿನ್ಸಿಪಲ್ ವರ್ಡ್ ಬಹು ಮುಖ್ಯವಾದ ವರ್ಡ್ ಅಷ್ಟೇ ನಾವು ಎಸ್ ಅನ್ನ ಆಡ್ ಮಾಡಿ ಪ್ಲೂರಲ್ ಫಾರ್ಮ್ ಆಗಿ ಬರೀತೇವೆ. ಫಾರ್ ಎಕ್ಸಾಂಪಲ್ ಸನ್ ಇನ್ ಲಾ ಬಿಕಮ್ಸ್ ಸನ್ಸ್ ಇನ್ ಲಾ, ಬ್ರದರ್ ಇನ್ ಲಾ ಬ್ರದರ್ಸ್ ಇನ್ ಲಾ, ಕಮಾಂಡರ್ ಇನ್ ಚೀಫ್ ಕಮಾಂಡರ್ಸ್ ಇನ್ ಚೀಫ್, ಪಾಸರ್ ಬೈ ಪಾಸರ್ಸ್ ಬೈ, costs of mail, costs of mail, daughter-in-law, daughters-in-law, looker on, lookers on, man of war, men of war. So this is all about noun. Hope you all understood well. In next class we will learn about pronoun. ನೋಡಿರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆಚಾರ್ಯ ಇಂಗ್ಲಿಷ್ ಸೀರೀಸ್ ನ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ನೌನ್ ಅನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ವಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸ್ಕೊಡ್ಬಹುದು. ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಸಾಲ್ವ್ ಮಾಡಿ ಕೊಡ್ತೇನೆ. ಹಾಗೇನೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಅನ್ನ ಮರಿದೇ ಕೊಡಿ. ಅದರಿಂದ ನನ್ನ ಚಾನಲ್ ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ಬಂದು ನಿಮ್ಮನ್ನ ರೀಚ್ ಆಗುತ್ತೆ. ನೀವು ಅದರಿಂದ ವಿಡಿಯೋಗಳನ್ನ ವಾಚ್ ಮಾಡಬಹುದು.
ಹಾಗೇನೆ ನೀನ್ ನನ್ನನ್ನ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಬಹುದು. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೆ ನನ್ನ ನಮಸ್ಕಾರಗಳು.